ನಮಸ್ತೆ. ನಾನು ಈ ದಿನ ಅಮೇರಿಕಾದ ಡಾಲರ್ ತಳಮಳದ ಬಗ್ಗೆ ಮಾತಾಡ್ತೀನಿ. ದ ಡಾಲರ್ ಕ್ರೈಸಿಸ್ ಅಂತ ಹೇಳ್ತಾರೆ. ಇದನ್ನು ಡಿ-ಡಾಲರೈಸೇಷನ್ ಅಂತ ಹೇಳ್ತಾರೆ, ಅಥವಾ ದ ಎಂಡ್ ಆಫ್ ಡಾಲರ್ ಎಂಪೈರ್ ಅಂತಲೂ ಕೂಡ ಟೈಟಲ್ಗಳು ಕೊಡ್ತಾ ಹೋಗ್ತಾರೆ. ಆದರೆ ಸುಮಾರು 2 ದಶಕಗಳಿಂದ ಇತ್ತೀಚೆಗೆ ಡಾಲರ್ನ ಮೌಲ್ಯ ಕುಸಿತಾ ಇದೆ. ಡಾಲರ್ನ ಬಿಟ್ಟು ಹೊರಗಡೆ ಅನೇಕ ರಾಷ್ಟ್ರಗಳು ಬೇರೆ ಕರೆನ್ಸಿಯನ್ನು ತರೋದಕ್ಕೆ ಹೋಗ್ತಾ ಇದ್ದಾವೆ. ಇದರಿಂದಾಗಿ ಇದರ ಮೌಲ್ಯ ಕಡಿಮೆ. ಇದನ್ನು ಡಾಲರ್ ತಳಮಳ ಅಂತ ಕರಿತೀವಿ. ಅದರ ಮೌಲ್ಯ ಕಡಿಮೆ ಆಗ್ತದೆ, ಅದರ ಬಳಕೆಯನ್ನು ಕಡಿಮೆ ಅದು ಡಾಲರ್ನ ಹೊರಗಿಡೋದಕ್ಕೆ ಬಿಟ್ಟು ಕೆಲಸ ಮಾಡೋದಕ್ಕೆ ಇದನ್ನು ಡಾಲರ್ ಕ್ರೈಸಿಸ್ ಅಂತ ಕರಿತೀವಿ. ಬ್ರಿಟನ್ ವುಡ್ ಸಮ್ಮೇಳನ ಆದಮೇಲೆ 1944, 1945 ಎರಡನೇ ಮಹಾಯುದ್ಧ ಅದರ ಮೇಲೆ ಅಮೇರಿಕಾದ ಡಾಲರ್ ಒಂದು ಹೆಚ್ಚು ಪ್ರಭುತ್ವವನ್ನು ಪಡ್ಕೊಳ್ತು. ವಿಶ್ವದ ಎಲ್ಲ ರಾಷ್ಟ್ರಗಳ ಮೇಲೆ, ಹಣಕಾಸಿನ, ರಾಜಕೀಯ, ಆರ್ಥಿಕ ನೀತಿಗಳ ಮೇಲೆ, ವಿಶ್ವದ ಮಿಲಿಟರಿ ಶಕ್ತಿಯ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿತು. ಅದಕ್ಕೆ ಡಾಲರೇ ಕಾರಣ. ಬಹಳ ಮುಖ್ಯವಾಗಿ ವಿಶ್ವದಲ್ಲಿ ಇದು ದೊಡ್ಡಣ್ಣ ಅಂತ ಅನಿಸ್ಕೊಂತು. ಇದಕ್ಕೆ ಅನೇಕ ಕಾರಣಗಳಿದ್ದು, ಇದು ಜನಪ್ರಿಯತೆ ಇನ್ನೂ ಅನೇಕ ಕಾರಣಗಳಿತ್ತು. ಒಂದು 90% ರಾಷ್ಟ್ರಗಳು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಡಾಲರನ್ನು ಬಳಕೆ ಮಾಡಿಕೊಂಡು, ವಿಶ್ವದ ಬಹುತೇಕ ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ಗಳು ತಮ್ಮ ಕೇಂದ್ರ ಬ್ಯಾಂಕಿನಲ್ಲಿ ಡಾಲರ್ಗಳನ್ನು ನಗದು ಆಗಿಟ್ಕೊಂಡು, ಡಾಲರನ್ನು ಮೀಸಲಾಗಿಟ್ಕೊಂಡು ರಿಸರ್ವ್ ಕರೆನ್ಸಿಯಾಗಿ. ಆಮೇಲೆ ಇದಲ್ಲದೆ ಎಲ್ಲ ರಾಷ್ಟ್ರಗಳು ತಮ್ಮ ವಿದೇಶಿ ವ್ಯಾಪಾರದ ಪಾವತಿಯನ್ನು ಈ ಡಾಲರ್ ಮೂಲಕ ಮಾಡ್ತಿದ್ವೆ. ಎಲ್ಲ ಕಂಪನಿಗಳು ಮತ್ತು ಈ ಒಂದು ಬಂಡವಾಳ ಹೂಡಿಕೆದಾರರು ತಮ್ಮ ಬಂಡವಾಳವನ್ನು ಡಾಲರ್ಗಳ ರೂಪದಲ್ಲಿ ಮೇಲೆ ಹಾಕಿರು ಲಾಭಗಳಿಸೋದಕ್ಕೆ. ಅದಲ್ಲದೆ ಈ ಡಾಲರ್ ಮೌಲ್ಯ ಸ್ಥಿರತೆ ಹೆಚ್ಚಾಗಿತ್ತು. ದಕ್ಷವಾದಂಥ ಫೆಡರಲ್ ರಿಸರ್ವ್ ಬ್ಯಾಂಕ್ ನೀತಿ ಮತ್ತು ಹಣದ ಉತ್ತಮ ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ, ಇಲ್ಲಿ ಲಿಕ್ವಿಡಿಟಿ, ನಗದೀಕರಣದ ಅನುಕೂಲತೆ ಈ ಮಾರುಕಟ್ಟೆಯಲ್ಲಿ, ಷೇರು ಮಾರುಕಟ್ಟೆಗಳಲ್ಲಿ ಹೆಚ್ಚು ಅನುಕೂಲ ಆಗಿತ್ತು. ವಿಶ್ವದ ಎಲ್ಲ ರಾಷ್ಟ್ರಗಳ ಸಾಲಗಳನ್ನು ಕೂಡ ಡಾಲರ್ ರೂಪದಲ್ಲಿ ಕೊಡಲಾಗ್ತಿತ್ತು. ಹೀಗಾಗಿ ಈ ಒಂದು ದೊಡ್ಡ ಸಾಮ್ರಾಜ್ಯ ಡಾಲರ್ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಆದರೆ 2025ರಲ್ಲಿ ಎರಡನೇ ಬಾರಿಗೆ ಅಮೆರಿಕಾದ ಅಧ್ಯಕ್ಷರಾದ ಟ್ರಂಪ್ ಅವರು ತಮ್ಮ ಸುಂಕ ನೀತಿಯ ಮೂಲಕ ಡಾಲರ್ ಮೇಲೆ ಗದಾಪ್ರಹಾರ ಮಾಡಿದ್ದಾರೆ. ಡಾಲರ್ ಮೌಲ್ಯ ಕುಸಿಯಲು, ಡಾಲರ್ ಸಾಮ್ರಾಜ್ಯ ಪತನದತ್ತ ಸಾಗಲು ಕಾರಣ ಆಗಿದೆ. ಇದಕ್ಕೆ ಅನೇಕ ಕಾರಣಗಳಿದ್ದಾರೆ. ಅಮೆರಿಕದ ಹೊಸ ಸಾಮ್ರಾಜ್ಯಶಾಹಿ ನೀತಿ, ಸುಂಕ ನೀತಿ ಬಹಳ ಮುಖ್ಯವಾಗಿ ವಿದೇಶಿ ವ್ಯಾಪಾರದ ಮೇಲೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ವಿದೇಶಿ ರಾಷ್ಟ್ರಗಳು ಇಬ್ಬಾಗವಾಗಿವೆ, ವೆಸ್ಟರ್ನ್ ಕಂಟ್ರೀಸ್, ನಾನ್ ವೆಸ್ಟರ್ನ್ ಕಂಟ್ರೀಸ್ ಅಂತ. ಮತ್ತು ಅಮೆರಿಕಾದಲ್ಲಿ ವಿದೇಶಿ ಸಾಲದ ಪ್ರಮಾಣ ಹೆಚ್ಚಾಗಿದೆ. ಸುಮಾರು $37 ಟ್ರಿಲಿಯನ್ನಷ್ಟು ಸಾಲ ಇದೆ. ಆದರೆ GDP ಅಷ್ಟು ಬರೋಲ್ಲ. ಒಂದು ವಾರ್ಷಿಕವಾಗಿ ಇಷ್ಟು 37 ಟ್ರಿಲಿಯನ್ ಇದ್ರ ಸಾಲ, ಡಾಲರು 30 ಟ್ರಿಲಿಯನ್ನಷ್ಟು GDP ಇದೆ ಅಮೆರಿಕಾದ. ಇದಲ್ಲದೆ ಬಾಂಡ್ಗಳ ಮೇಲೆ ತೊಡಗಿಸಿದ ಹಣವನ್ನು ಕಂಪನಿಗಳು ಮತ್ತು ಹೂಡಿಕೆದಾರರು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ರಷ್ಯಾ, ಬ್ರೆಜಿಲ್, ಚೈನಾ, ಭಾರತ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಇದಲ್ಲದೆ ಈ ಬಹಳ ಮುಖ್ಯವಾಗಿ ಈ ಸುಂಕದ ಪರಿಣಾಮವಾಗಿ ಈ ಬ್ರಿಕ್ ರಾಷ್ಟ್ರಗಳು ತಮ್ಮದೇ ಆದ ಕರೆನ್ಸಿಯನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದೆ. ಅದನ್ನು ಬ್ರಿಕ್ ಕರೆನ್ಸಿ ಇರ್ತವೆ. ಇದರಿಂದ ಡಾಲರ್ ತನ್ನ ಸಾಮ್ರಾಜ್ಯದ ಪತನದತ್ತ ಹೋಗ್ತಾ ಇದೆ, ತಳಮಳ ಉಂಟಾಗ್ತಾ ಇದೆ ಅಂತ ಹೇಳ್ತಾರೆ. ಬ್ರಿಕ್ಸ್ ಕರೆನ್ಸಿ, ಟ್ರಂಪ್ ಸುಂಕದ ಫಲವಾಗಿ ಬ್ರಿಕ್ ಕರೆನ್ಸಿ ಉದಯವಾಗ್ತಾ ಇದೆ. ಅವರು ಪ್ರಮುಖವಾಗಿ ಈ ರಷ್ಯಾ, ಬ್ರೆಜಿಲ್, ಚೀನಾ ಮತ್ತು ಭಾರತದ ಮೇಲೆ ಅತಿಯಾದ ಸುಂಕವನ್ನು, ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಸುಂಕದ ಮೇಲೆ ಸುಂಕ ಹಾಕಬಹುದು. ಇದರಿಂದ ಬೇಸರಗೊಂಡ ಈ ರಾಷ್ಟ್ರಗಳು ತಮ್ಮ ಒಂದು ಕೂಟವನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಹಿತದೃಷ್ಟಿಯಿಂದ, ಸದಸ್ಯ ರಾಷ್ಟ್ರಗಳ ಆರ್ಥಿಕ ದೃಷ್ಟಿಯಿಂದ ಮಾಡಿಕೊಂಡವು. ತಮ್ಮ ಒಳಗಿನ ವ್ಯಾಪಾರವನ್ನು ಸ್ಥಳೀಯ ಕರೆನ್ಸಿ ಮೂಲಕವೇ ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ. ಅವು ಮುಂದಿನ ದಿನಗಳಲ್ಲಿ ಬ್ರೆಜಿಲ್ನಲ್ಲಿ ನಡೆದ 17ನೇ ಸಮ್ಮೇಳನದಲ್ಲಿ ನಮ್ಮದೇ ಆದಂಥ ಒಂದು ಕರೆನ್ಸಿಯನ್ನು, ಬ್ರಿಕ್ ಕರೆನ್ಸಿಯನ್ನು ಪ್ರಾರಂಭಿಸೋಣ, ಅದರ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಇನ್ನೂ ಚಲಾವಣೆಗೆ ಬಂದಿಲ್ಲ, ಮಾಡ್ತಾ ಇದ್ದೇವೆ. ಅದು ಈ ಡಾಲರ್ಗೆ ಒಂದು ಸಡ್ಡು ಹೊಡೆಯುವ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಡಾಲರ್ಗೆ ಸಮ ಅಲ್ಲ ಇದು ಒಂದು ಅದರ ಈ ಸದಸ್ಯರ ಬ್ರಿಕ್ ರಾಷ್ಟ್ರಗಳ ಕರೆನ್ಸಿ. ಎರಡನೇದು, ಈ ರಾಷ್ಟ್ರಗಳ ದ್ವಿಪಕ್ಷೀಯ ಮತ್ತು ಸ್ವತಂತ್ರ ವ್ಯಾಪಾರವನ್ನು ಸುಗಮವಾಗಿ ಮಾಡಲು ಇದು ಕಾರಣ ಆಗ್ತದೆ. ಮೂರನೇದು, ಇದು ಸ್ಥಳೀಯ ಕರೆನ್ಸಿ ಮೂಲಕ ಕ್ರಾಸ್ ಬಾರ್ಡರ್ ಪೇಮೆಂಟ್ಗಳಿಗೆ ವಿದೇಶಿ ವ್ಯಾಪಾರದಲ್ಲಿ ಅನುಕೂಲ ಮಾಡುತ್ತೆ. ಚಿನ್ನವನ್ನು ಆಧಾರವಾಗಿಟ್ಟುಕೊಂಡು ಇರತಕ್ಕಂಥ ಇದು ಕರೆನ್ಸಿ, ಗೋಲ್ಡ್ ಬೇಸ್ಡ್ ಕರೆನ್ಸಿ, ಮತ್ತು ಇದು ಇನ್ನೂ ಚಲಾವಣೆಗೆ ತಂದಿಲ್ಲ.
ಇಂಡಿಯಾ. ಆದರೆ ಈ ಬ್ರಿಕ್ ರಾಷ್ಟ್ರಗಳು ಈ ಬ್ರಿಕ್ ಕರೆನ್ಸಿಯನ್ನು ಅಷ್ಟು ಸುಲಭವಾಗಿ ತರೋಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ ಈ ರಾಷ್ಟ್ರಗಳಲ್ಲಿ ಭೌಗೋಳಿಕ ವ್ಯತ್ಯಾಸಗಳಿವೆ. ಉದಾಹರಣೆಗೆ ಭಾರತ ಚೈನಾ ನಡುವೆ ವ್ಯತ್ಯಾಸ ಕಾಣ್ತೀವಿ. ಈ ರಾಷ್ಟ್ರಗಳ ಹಣದುಬ್ಬರ ದರಗಳಲ್ಲಿ ವ್ಯತ್ಯಾಸಗಳಿವೆ. ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಹಣದುಬ್ಬರ ದರಗಳಿವೆ. ಎರಡನೇದು 3 ಹಣಕಾಸಿನ ಕಾಯ್ದೆಗಳು ಒಂದೇ ಸಮನೆ ಇಲ್ಲ ಎಲ್ಲ ರಾಷ್ಟ್ರಗಳಲ್ಲಿ. ಮತ್ತು ಕಪ್ಪು ಹಣವನ್ನು ನಿಗ್ರಹ ಮಾಡುವ ಕಾಯ್ದೆಗಳು ಡಿಫ್ರೆಂಟ್ ಆಗಿಬಿಟ್ಟಿವೆ. ಮತ್ತು ಪೊಲಿಟಿಕಲ್ ಟ್ರಸ್ಟ್ ಇಲ್ಲ ಈ ರಾಷ್ಟ್ರಗಳಲ್ಲಿ, ಪರ್ಟಿಕ್ಯುಲರ್ ಆಗಿ ಒಂದು ಭಾರತ ಮತ್ತು ಚೀನಾದಲ್ಲಿ. ಹೀಗಾಗಿ ಇದನ್ನು ತರುವುದು ಕಷ್ಟ, ಆದರೂ ತರುವುದಕ್ಕೆ ಸಾಧ್ಯ. ಆದರೆ ಏನು ಮಾಡಬೇಕಪ್ಪ ಅಂದರೆ ಈ ಬ್ರಿಕ್ ರಾಷ್ಟ್ರ ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮಲ್ಲಿರತಕ್ಕಂಥ ವ್ಯತ್ಯಾಸಗಳನ್ನು ಮರೆತು ಈ ಡಾಲರ್ನ ಹೊರಗಿಟ್ಟು ನಾವು ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಒಂದು ವ್ಯತ್ಯಾಸಗಳನ್ನು ಮರೆತು ಅನುಕೂಲ ತರಬಹುದು. ಈ ಕಾರಣದಿಂದಲೇ ಎಲ್ಲ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕ್ಗಳು, ವಿಶ್ವದ ಕೇಂದ್ರ ಬ್ಯಾಂಕ್ಗಳು ಹೆಚ್ಚು ಹೆಚ್ಚು ಡಾಲರಿಗೆ ಬದಲಾಗಿ ಇವತ್ತು ಮೀಸಲನ್ನು ಚಿನ್ನವನ್ನಾಗಿ ಇಟ್ಕೊಳ್ತಾ ಇದ್ದಾವೆ. ಗೋಲ್ಡ್ ಬೇಸ್ಡ್, ಗೋಲ್ಡ್ ಬುಲಿಯನ್ ಅಲ್ಲ, ಸ್ಟೇಬಲ್ ಕರೆನ್ಸಿ ಅಂತ ಗೋಲ್ಡನ್ನು ಹೆಚ್ಚು. ಉದಾಹರಣೆಗೆ ಸುಮಾರಿಗೆ ಈ ಸೆಂಟ್ರಲ್ ಬ್ಯಾಂಕ್ ಇಲ್ಲಿವರೆಗೂ 6,000 ಟನ್ಗಿಂತಲೂ ಹೆಚ್ಚು ಚಿನ್ನವನ್ನು ತಮ್ಮಲ್ಲಿ ಇಟ್ಕೊಂಡಿದ್ದಾವೆ. ಈ ದಿಸೆಯಲ್ಲಿ ಅಮೆರಿಕಾದ ಅಧ್ಯಕ್ಷರು ಮರುಚಿಂತನೆ ಮಾಡಬೇಕಾಗತ್ತೆ. ಹೀಗೆಯೇ ಬಿಟ್ಟರೆ ಅವರು ಕೂಡ ಈಗ ಸ್ಟೇಬಲ್ ಕರೆನ್ಸಿ ಹತ್ರ ವಾಲ್ತಾ ಇದ್ದಾರೆ, ಗೋಲ್ಡ್ ಬೇಸ್ಡ್ ಕರೆನ್ಸಿ ಹತ್ರ. ಹಾಗಾಗಿ ಮುಂದಿನ ದಿನಗಳಲ್ಲಿ ವಾಟ್ ನೆಕ್ಸ್ಟ್ ಫಾರ್ ಡಾಲರ್ ಈಗಾಗಲೇ 60%, 57%ಗೆ ಪ್ರಾಮುಖ್ಯತೆ ಇಳಿಮುಖವಾಗಿದೆ. ಇದೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಅದು ಎಂಡಾಗುತ್ತೆ. ಇದನ್ನು ಡಾಲರ್ ಕ್ರೈಸಿಸ್ ಅಂತ ಕರಿತೀವಿ, ಅಥವಾ ಡಿ-ಡಾಲರೈಸೇಷನ್, ಅಥವಾ ಎಂಡ್ ಆಗಿಲ್ಲ ಇನ್ನೂ ಕೂಡ. ಹಾಗಂತ ಆ ಒಂದು ಕೆಟ್ಟ ಯೋಚನೆಗಿಂತ ಈಗಲೂ ಕೂಡ ಅದನ್ನು ತಿದ್ದುಪಡಿ ಮಾಡುವ ಶಕ್ತಿ ಆ ಟ್ರಂಪ್ರವರಿಗಿದೆ. ಟ್ರಂಪ್ರು ವಿವೇಕಯುತವಾಗಿ, ಸೌಹಾರ್ದಯುತವಾಗಿ ಈ ಸುಂಕಗಳನ್ನು ಇಳಿಸಿ ಆ ಒಂದು ಉತ್ತಮ ಸುಂಕ ನೀತಿಯನ್ನು ಅನುಸರಿಸಿ ಈ ರಾಷ್ಟ್ರಗಳ ಪ್ರೀತಿ ವಿಶ್ವಾಸ ಗಳಿಸಬಹುದು. ಆದರೂ ಕೂಡ ಜಗತ್ತು ಇಬ್ಬಾಗಾಗಿದೆ ಈ ಒಂದು ಸುಂಕ ನೀತಿಯಿಂದ. ಮುಂದಿನ ದಿನಗಳಲ್ಲಿ ಬದಲಾವಣೆಗಳಾಗ್ತವೆ, ಬದಲಿ ವ್ಯವಸ್ಥೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವೆಲ್ಲ ವ್ಯತ್ಯಾಸಗಳನ್ನು ಮರೆತು ಬ್ರಿಕ್ ರಾಷ್ಟ್ರಗಳು ಹೋರಾಡಬೇಕಾಗುತ್ತೆ. ನಮಸ್ಕಾರ.